ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತಿರುಪ್ಪಾವೈನ 11ನೇ ಪಾಶುರ. ಈ ಪಾಶದಲ್ಲೂ ಕೂಡ ಆಂಡಾಳ್ ತಾಯಾರ್ ಇನ್ನೊಬ್ಬ ಫ್ರೆಂಡನ್ನೇ ಎದುರಿಸೋವಂಥ ಒಂದು ಪ್ರಸಂಗ. ಏನಿದು, ಡೈಲಿ ಒಬ್ಬೊಬ್ಬರ ಮನೆಗೆ ಎದುರಿಸ್ತಾ ಇದ್ದಾರೆ, ಇವತ್ತೇನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಇಷ್ಟು ದಿವಸ ಎದುರಿಸ್ತಾ ಇದ್ದಿದ್ದು ಆ ಸಖಿಯ ಬಗ್ಗೆ ಹೇಳಿ, ನೀನು ಹಿಂಗಿದ್ಯಮ್ಮ, ನೀನು ಹಿಂಗೆ ಮಾಡ್ತಾ ಇದ್ಯಮ್ಮ, ನೀನು ಮುಸ್ತೆ ಬಾಮ್ಮ ಅಂತ ಕರೀತಾಯಿದ್ರು. ಇವತ್ತಿನ ಪಾಶುರದಲ್ಲಿ ತಂದೆಯ ಬಗ್ಗೆ ಹೇಳಿ ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಏನಿದೆ ಡಿಫ್ರೆನ್ಸು ಅಂತ ಹೇಳಿದ್ರೆ, ನಾವೆಲ್ಲ ಪ್ರವರ ಅಂತ ಏನು ಹೇಳ್ತೀವಿ, ಅಂದರೆ ನಾವು ಯಾವ ಗೋತ್ರದವರು, ಯಾವ ಋಷಿಯವರು, ನನ್ನ ಹೆಸರೇನು, ನಾ ಯಾವ ಕುಲದಿಂದ ಬಂದವನು, ಏನು ಪ್ರವರ ಎಷ್ಟು ಮುಖ್ಯ ಅನ್ನೋದನ್ನು ಆಂಡಾಳ್ ತಾಯ ಈ ಪಾಶುರದಲ್ಲಿ ಈ ಫ್ರೆಂಡ್ನ ಎದುರಿಸ್ತಾ ಇದ್ದಾರಲ್ಲ, ಅವ್ರ ತಂದೆಯ ಬಗ್ಗೆ ಹೇಳಿ, ಇಂಥ ತಂದೆಯ ಮಗಳಮ್ಮ ನೀನು ಅಂತ ಹೇಳಿ ಆ ಪ್ರವರ ಎಷ್ಟು ಮುಖ್ಯ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಏನಪ್ಪ ಅವ್ರ ತಂದೆ ಯಾರು ಅಂತ ಹೇಳಿದ್ರೆ, ಕೃಷ್ಣನ ತಂದೆಗೆ ಈಕ್ವಲ್ ಆಗಿರುವಂತಹ ಅಷ್ಟು ಗೋಗಳನ್ನು ಇಟ್ಕೊಂಡಿರುವಂತಹ, ಅಷ್ಟು ಗೋಗಳನ್ನು ತಾನೇ ನಿಂತು ಹಾಲನ್ನು ಕರೆದು ಅಷ್ಟು ತನ್ನ ಮಾಡುವಂಥ ಕೆಲಸದ ಮೇಲೆ ಭಕ್ತಿ ಇಟ್ಟಿರುವಂತಹ ತಂದೆಯ ಮಗಳೇ. ಇಲ್ಲಿ ನಾವೆರಡು ಅರ್ಥ ಮಾಡ್ಕೊಬೇಕು. ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಲ್ವಾ. ಇದಕ್ಕಿಂತ ಮುಂಚೆ ಆಂಡಾಳ್ ತಾಯಾರೇ ಈ ಪಾಶದ ಹೇಳ್ಬಿಟ್ಟಿದ್ದಾರೆ. ಏನು ಕೆಲಸವನ್ನು ಮಾಡ್ತಾ ಇದ್ದೀವೋ ಆ ಕೆಲಸ ನಿಷ್ಠೆಯಿಂದ ಮಾಡಬೇಕು. ಈ ಪಾಶುರದಲ್ಲಿ ಗೋಗಳನ್ನ ಇಟ್ಕೊಂಡಿರುವಂಥ ತಂದೆ ಅವರ ಕೆಲಸವನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತಿದ್ದಾರೆ ಅಂದರೆ, ಅಷ್ಟು ಗೋಗಳಿಗೂ ತಾನೊಬ್ಬರೇ ನಿಂತು ಹಾಲನ್ನು ಕರೆದು ಕೊಡುವಂಥ ಕೆಲಸವನ್ನು ಆ ತಂದೆ ಮಾಡ್ತಾ ಇದ್ದಾರೆ. ಬರೀ ಗೋಸೇವಕರ ಅಲ್ಲ, ತನ್ನ ಎನಿಮಿ ಅಂತ ಗೊತ್ತಾದ ತಕ್ಷಣ ತನ್ನ ಅಸ್ತ್ರಗಳನ್ನು ತಗೊಂಡು ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಬಿಡಿಸುವಂತಹ ಒಳ್ಳೆಯ ಒಂದು ಬ್ರೇವ್ನೆಸ್ ಇರುವಂತಹ ತಂದೆ. ಈ ಥರ ಇರುವಂಥ ತಂದೆಯ ಮಗಳಾದ ನೀನು ನಾವಿಷ್ಟೊತ್ತು ಕರೀತಾ ಇದ್ರೂ ಕೂಡ ನೀವು ಬರ್ತಾ ಇಲ್ವಲ್ಲ, ನಾನು ನನ್ನಿನ ಹೆಸರು ಕರೆಯೋಕ್ಕೋ ಇಲ್ಲ ನಿನ್ನಿನ ಹೆಸರು ಕರೆಯೋಕ್ಕೋ ನಾವಿಲ್ಲಿ ಹೋಗ್ತಾ ಇಲ್ಲಮ್ಮ, ನಾವು ಶ್ರೀಕೃಷ್ಣನನ್ನು ಎಬ್ಬಿಸೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೀನು, ನನಗೆ ಗೊತ್ತು ನೀನು ಕೃಷ್ಣ ಕಂಡ್ರೆ ಎಷ್ಟು ಇಷ್ಟ, ನೀನು ಕೃಷ್ಣನ ಮೇಲೆ ಎಷ್ಟು ಆಸೆ ಇಟ್ಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಜೊತೆ ಬಂದರಲ್ಲಿ ನಾವೆಲ್ಲ ಸೇರಿ ಆ ಕೃಷ್ಣನಿಗೆ ಹೋದರೆ ನಿನಗೋಸ್ಕರ ಆ ಕೃಷ್ಣ ಬಂದು ನಮ್ಮ ಹತ್ರ ಮಾತಾಡ್ತಾನಮ್ಮ, ದಯವಿಟ್ಟು ಬಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೆಕೆಂಡ್, ಇನ್ನೊಂದು ನಾನು ನಿಮ್ಗೆ ಅವತ್ತು ಹೇಳಿದೆ, ಗ್ರೂಪಲ್ಲಿ ಯಾವತ್ತೂ ಅದಕ್ಕೆ ಜಾಸ್ತಿ ಬಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನಾನೊಬ್ಬಳು ಹೋಗ್ತಾ ಇಲ್ಲ, ನಾವಿಬ್ಬರು ಹೋಗ್ತಾ ಇಲ್ಲ, ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಸಖಿಯರು ಬರ್ತಿದ್ದಾರೆ, ಒಟ್ಟಿಗೆ ಕೂಡಿ ಹೋಗಿ ಕೃಷ್ಣನನ್ನು ಹೋಗಿ ಬೋಸಣ ಬಾಮ್ಮ ಅಂತ ಕರೆಯುವಂಥ ಒಂದು ಪಾಶುರ ಈ 11ನೇ ಪಾಶುರ. ಇದಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು, ಈಗಿನ ಒಂದು ಯುಗದಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ನಾನು ಎನ್ನೆ ಹೇಳಿದೆ, ನಾವು ಡ್ರಾಮಾದಲ್ಲಿ ಮಲಗಿದ್ದೀವ, ನಿಜವಾಗ್ಲೂ ಮಲಗಿದ್ದೀವ, ವೆಲ್ತ್ ಅಂದರೆ ಏನು ಅಂತ. ಇವತ್ತಿನ ದಿವಸಗಳಲ್ಲಿ ಆಂಡಾಲ್ ಏನು ಹೇಳ್ತಾರೆ, ವೆಲ್ತನ್ನ ಆವಾಗಿನ ಕಾಲದಲ್ಲಿ ಹೆಂಗೆ ನೋಡ್ತಿದ್ರು ಅಂದರೆ, ಎಷ್ಟು ಗೋಗಳಿತ್ತು, ಎಷ್ಟು ಗೋಸೇವೆಯನ್ನು ಮಾಡ್ತಿದ್ರು ಅನ್ನೋದು ನೋಡಿಕೊಂಡು ಅವ್ರು ಎಷ್ಟು ರಿಚ್ಚು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು. ಈಗಿನ ಕಾಲದಲ್ಲಿ ಏನು ರಿಚ್ನೆಸ್ ಅಂದರೆ, ಎಷ್ಟು ಮನೆ ಇದೆ, ಎಷ್ಟು ಸಂಬಳ ಬರುತ್ತೆ, ಲೋನ್ಸ್ ಏನು ಇಲ್ವಾ, ಯಾವ ಕಾರ್ ಇಟ್ಟಿದ್ದೀರಾ, ಎಷ್ಟು ಶೇರ್ಸ್ ಇಟ್ಟಿದ್ದೀರಾ, ಎಷ್ಟು ಬಿಟ್ಕಾಯಿನ್ ಇಟ್ಟಿದ್ದೀರಾ, ಇವೆಲ್ಲ ಇವಾಗಿನ ಕಾಲದಲ್ಲಿ ಅಸೆಟ್ಸ್ ಅಂತ ನಾವು ಕರಿತೀವಿ. ಆದರೆ ಇದು ಯಾವುದು ಪರ್ಮನೆಂಟ್ ಅಸೆಟ್ ಅಲ್ಲ. ಪರ್ಮನೆಂಟ್ ಅಸೆಟ್ ಯಾವುದು, ನಾವು ಮಾಡುವಂತಹ ಪ್ಲಸ್ ಆ್ಯಂಡ್ ಮೈನಸ್ ಪರ್ಮನೆಂಟ್ ಅಸೆಟ್. ಎಂಡ್ ಆಫ್ ದಿ ಡೇ ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಮ್ಮಿ ಇರುತ್ತೆ ನೋಡಿಕೊಂಡು ನಮಗೆ ಆ ಪರಮಾತ್ಮ ಕೊಡ್ತಾನಲ್ಲ ಜಾಗ, ವೆದರ್ ನೀನು ವೈಕುಂಠಕ್ಕೆ ಬರ್ತೀಯಾ ಇಲ್ಲವಾ ಅನ್ನೋದನ್ನು. ಸ್ವರ್ಗ ಅಂತೇನು ಹೇಳ್ತೀವಿ, ಸ್ವರ್ಗ ಇಸ್ ಆಲ್ಸೋ ಟೆಂಪ್ರವರಿನೇ. ನಾನು ನಿಮ್ಗೆ ಹೇಳಿದೆ, ನಮಗೆ ಸ್ವರ್ಗ ಬೇಕು ಅಂತ ನಾವು ಕೇಳ್ಕೊಬಾರ್ದು, ನಮಗೆ ಮೋಕ್ಷ ಬೇಕು ಅಂತ ಕೇಳ್ಕೊಬೇಕು. ಮೋಕ್ಷ ಅಂದರೆ ಏನು, ಪರಮಪದ. ಸ್ವರ್ಗ ಅಂದರೆ ಟೆಂಪ್ರವರಿ ಬೇಸಿಸ್, ಮತ್ತೆ ತಿರ್ಗಾ ಹುಟ್ಟಬೇಕಾದೋರಂಥ ಒಂದು ಜಾಗ. ಸೊ ಈ ಪಾಶುರದಲ್ಲಿ ನಾವು ವೆಲ್ತ್ ಅನ್ನೋದೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎರಡನೇದು, ನಾವು ಮಾಡುವಂಥ ಕೆಲಸವನ್ನು ನಿಷ್ಠೆ ಶ್ರದ್ಧೆಯಿಂದ ಮಾಡೋಣ. ನೋಡು, ನಂಗೆ ಬರೀ ಇಷ್ಟೇ ಕೊಡ್ತಾ ಇದ್ದಾರೆ ಸಂಬಳ, ನಾನು ಇಷ್ಟೇ ಮಾಡ್ತೀನಿ, ಆಫೀಸಲ್ಲಿ ಅನ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ನನಗಾಗಲ್ಲ, ಇದೆಲ್ಲ ಇದ್ದಿದ್ದೆ. ರಾಮಾಯಣದಲ್ಲೂ ಅಷ್ಟೇ, ಮಹಾಭಾರತದಲ್ಲೂ ಅಷ್ಟೇ, ಎಲ್ಲ ಕಡೆ ನೋಡ್ತೀರಾ ಇದನ್ನು. ಅನ್ಕೊಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ನಮಗಾಗಲ್ಲ. ಆದರೆ ಗೀತೆಯಲ್ಲಿ ಏನು ಹೇಳ್ತಾನೆ ಕೃಷ್ಣ, ನಮ್ಮ ಕೆಲಸ ಏನು ಅಂತ ಗೊತ್ತಾದ ಮೇಲೆ ಆ ಕೆಲಸ ನಿಷ್ಠೆಯಿಂದ ಮಾಡಬೇಕು, ಅದರ ಪ್ರತಿಫಲವನ್ನು ಕೃಷ್ಣನಿಗೆ ಬಿಡಬೇಕು. ಈ ಪಾಶುರದಲ್ಲಿ ಇಷ್ಟು ಸೂಕ್ಷ್ಮವಾಗಿ ನಮಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಆಂಡಾಳ್ ತಾಯಾರು. ನಾವೆಷ್ಟು ಪುಣ್ಯವಂತರು, ಈಸಿ ಸಾಲಿನಲ್ಲಿ ಇದನ್ನೆಲ್ಲ ಕಲಿತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿರೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.